Hello everyone. Today I am discussing about the trigonometry functions remaining theory part. See here. So first today, ಸ್ವಲ್ಪ observe ಮಾಡಿ. Here y-axis, here is y dash, here y, here x-axis, here x dash. Okay, see here first quadrant, here first quadrant, here second quadrant, here third quadrant, here fourth quadrant. So fourth quadrant. See here. So observe ಮಾಡಿ. See ಇದು first quadrant ಅಂತ ಹೇಳಿದ್ವಿ. Okay? ಇದು second quadrant ಅಂತ ಹೇಳಿದ್ವಿ. ಇದು third quadrant. Okay? ಇದು first quadrant, second quadrant, third quadrant, fourth quadrant. ಒಂದು ರೂಲ್ ಹೇಳಿದ್ದೇನೆ, ASTC rule. Okay, here ASTC. A ಅಂದ್ರೆ all students take coffee. Okay, observe ಮಾಡಿ. ASTC rule. All students take coffee. So all students take coffee. ಅಂದ್ರೆ some ನೆನಪಿಡಿಸಲ್ಲ ASTC ರೂಲ್ ಅಂತ ಯೂಸ್ ಮಾಡ್ತೀವಿ. ASTC ರೂಲ್. A means all are positive. S means sine and cosec positive. Take means T, tan and cot positive. Coffee means cos and sec positive. Okay, see here, observe ಮಾಡ್ರಿ. ಇದು ಯಾವಾಗಲೂ ಎಲ್ಲಿ ಅಬ್ಸರ್ವ್ ಮಾಡಿ. ನಿಮ್ಗೆ ಯಾವ x axis ಯಾವ y axis ಪಾಸಿಟಿವ್ ಇರ್ತಾವ ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕು ಏನಂತ. ಹಿಯರ್ ಪ್ಲಸ್ ಯಾಕಂದ್ರೆ x axis ಪ್ಲಸ್ y axis ಪ್ಲಸ್, ಬಿಕಾಸ್ ಪ್ಲಸ್. ಇದಕ್ಕೆ ಅಪೋಸಿಟ್ ಯಾವತ್ತೂ ನೆಗೆಟಿವ್ ಇರ್ತದೆ. ಇದು ನೆಗೆಟಿವ್ ನೆಗೆಟಿವ್. ಯಾವುದು ಇದಕ್ಕೆ ಫಸ್ಟ್ ಕ್ವಾಡ್ರಂಟ್ ಅಪೋಸಿಟ್ ಥರ್ಡ್ ಕ್ವಾಡ್ರಂಟ್ ಇರ್ತದೆ. ಅರ್ಥ ಮಾಡ್ಕೊಡ್ರಿ. ಹೇಳಿದ ಫಸ್ಟ್ ಕ್ವಾಡ್ರಂಟ್ ಅಪೋಸಿಟ್ ಥರ್ಡ್ ಕ್ವಾಡ್ರಂಟ್ ಸೈನ್ ಚೇಂಜಸ್ ಆಗ್ತವೆ. ಅಂದ್ರೆ ಇದು ಪ್ಲಸ್ ಇರ್ತಂದ್ರೆ ಫಸ್ಟ್ ಕ್ವಾಡ್ರಂಟ್, ಥರ್ಡ್ ಕ್ವಾಡ್ರಂಟ್ ನೆಗೆಟಿವ್. ಸೆಕೆಂಡ್ ಕ್ವಾಡ್ರಂಟ್ ನೋಡ್ರಿ, y axis is positive, x axis is negative ಅಂತಂದ್ರೆ ಏನಾಗ್ತದೆ, here minus plus. ಸೆಕೆಂಡ್ ಕ್ವಾಡ್ರಂಟ್ ಅಪೋಸಿಟ್ ಫೋರ್ತ್ ಕ್ವಾಡ್ರಂಟ್ ಇರ್ತದೆ. ಅಂದ್ರೆ ಇಲ್ಲಿ y axis is negative, x axis is positive. here plus minus. ಅರ್ಥ ಮಾಡ್ಕೊಳ್ಳೋಕೆ ಹೇಳಿದೆ, ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಆಗಲಿ. ಫಸ್ಟ್ ಪ್ಲಸ್ ಇರ್ತಂದ್ರೆ ಅಪೋಸಿಟ್ ಥರ್ಡ್ ಕ್ವಾಡ್ರಂಟ್ ನೆಗೆಟಿವ್ ಇರ್ತದೆ. ಸೆಕೆಂಡ್ ಕ್ವಾಡ್ರಂಟ್ ಮೈನಸ್ ಪ್ಲಸ್ ಇತ್ತಂದ್ರೆ ಫೋರ್ತ್ ಕ್ವಾಡ್ರಂಟ್ ಪ್ಲಸ್ ಮೈನಸ್ ಇರ್ತವೆ. ಯಾವುದು ಕ್ವಾಡ್ರಂಟದಲ್ಲಿ ಸೈನ್ಗಳು ಏನಲ್ಲ ಗೊತ್ತಿರಲಿ ಅಂತ ನಿಮಗೆ ಕಾನ್ಸೆಪ್ಟ್ ಗೊತ್ತಿರಲಿ. ಯಾಕಂದ್ರೆ ಈಗ ಟೇಬಲ್ ಬರ್ತದ ಒಂದು, ಯಾವುದು ಸೈನ್ ಫಸ್ಟ್ ಕ್ವಾಡ್ರಂಟ್ ಏನಾಗ್ತದೆ, ಸೆಕೆಂಡ್ ಕ್ವಾಡ್ರಂಟ್ ಏನಾಗ್ತದೆ, ಥರ್ಡ್ ಕ್ವಾಡ್ರಂಟ್ ಏನಾಗ್ತದೆ, ಫೋರ್ತ್ ಕ್ವಾಡ್ರಂಟ್ ಏನಾಗ್ತದೆ, ಅದು ಮೇನ್ ಇಂಪಾರ್ಟೆಂಟ್ ಇಲ್ಲಿ. ಇಲ್ಲ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಡ್ರಿ. ಈಗ ಅಬ್ಸರ್ವ್ ಮಾಡಿ, ಇಲ್ಲೊಂದು ಟೇಬಲ್ ಹಾಕ್ತೀನಿ. ಸೊ ಟೇಬಲ್ ಸಿಯರ್ ಇಲ್ಲ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಡ್ರಿ. ಇದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದು ಫಸ್ಟ್ ಅಂತಂದ್ರೆ ಫಸ್ಟ್ ಕ್ವಾಡ್ರಂಟ್ ಇದು ಸೆಕೆಂಡ್ ಕ್ವಾಡ್ರಂಟ್,
ಇದು ಥರ್ಡ್ ಕ್ವಾಡ್ರೆಂಟ್, ಇದು ಫೋರ್ತ್ ಕ್ವಾಡ್ರೆಂಟ್. ಅಬ್ಸರ್ವ್ ಮಾಡಿ, ಇಸ್ ದ ಫೋರ್ತ್ ಕ್ವಾಡ್ರೆಂಟ್. ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಫಸ್ಟ್ ಸೈನ್ ಥೀಟಾ ಏನಾಗ್ತದೆ ಅದು ಅಬ್ಸರ್ವ್ ಆಗ. ಎಲ್ಲ ಕ್ವಾಡ್ರೆಂಟ್ ಅಲ್ಲಿ ಏನೇನಾಗ್ತದೆ? ಇದು ಕಾಸ್ ಥೀಟಾ, cos theta. Here tan theta, tan theta. Here cot theta, cot theta. Here sec theta, secant theta. Next, last one, cosec theta. Here cosec theta. ಗೊತ್ತಾಯ್ತಾ? ಈಗ ಅಬ್ಸರ್ವ್ ಮಾಡಿ ಸ್ವಲ್ಪ ಸೈನ್ ಥೀಟಾ. ಸೈನ್ ಥೀಟಾ ಒಳಗ ಅಬ್ಸರ್ವ್ ಮಾಡ್ರಿ, ಫಸ್ಟ್ ಕ್ವಾಡ್ರೆಂಟ್ ಏನದ ಪಾಸಿಟಿವ್ ಆಗ್ತದ. ಇಸ್ ಅ ಪಾಸಿಟಿವ್. ಅಬ್ಸರ್ವ್ ಮಾಡಿ, ಹಿಯರ್ ಪಾಸಿಟಿವ್. ಸೈನ್ ಥೀಟಾ ಫಸ್ಟ್ ಕ್ವಾಡ್ರೆಂಟ್ ಪಾಸಿಟಿವ್. ಯಾಕಂದ್ರೆ ಫಸ್ಟ್ ಕ್ವಾಡ್ರೆಂಟ್ ಅದ. ಫಸ್ಟ್ ಕ್ವಾಡ್ರೆಂಟ್ ಏನದ? ಆಲ್ ಆರ್ ಪಾಸಿಟಿವ್. ಅರ್ಥ ಆಯ್ತಾ ನಾ ಹೇಳ್ತಾ? ಈಗ all means a means all ಅಂದ್ರೆ sin, cos, tan, cot, sec, cosec ಎಲ್ಲ ಪಾಸಿಟಿವ್. ಅರ್ಥ ಆಯ್ತಾ? ಇನ್ನು ಎಸ್ ಅಂದ್ರೆ ನಿಮ್ಗೆ ಗೊತ್ತಾಗಲಿಲ್ಲ ಬರ್ಕೊಡ್ಬೇಕಾದ್ರೆ ಏನಂತ? ಹಿಯರ್ sin ಥೀಟಾ ಮತ್ತು cosec ಥೀಟಾ ಅನ್ನೋದು ಪಾಸಿಟಿವ್. ಟೇಕ್ ಮೀನ್ಸ್ ಯಾವುದು? tan and cot. ಬೇಕಾ ಬರೀತೀರ ಬರೀರಿ ಇವೆಲ್ಲ. ಹಿಯರ್ tan ಥೀಟಾ cot theta. ನಿಮ್ಗೆ ಗೊತ್ತಾಗಲ್ಲ ಅಂದ್ರೆ ಬರೀತೀರ ಬರ್ಕೋಬಹುದು. ಸಿ ಮೀನ್ಸ್ ಕಾಫಿ. ಕಾಫಿ ಮೀನ್ಸ್ ಹಿಯರ್ cos theta ಮತ್ತು sec theta ಪಾಸಿಟಿವ್. ಎ ಅಂತಂದ್ರೆ ಆಲ್ ಅಂದ್ರೆ ಆರು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ರೇಷಿಯೋಸ್ ಏನದಲ್ಲ ಪಾಸಿಟಿವ್. ಅರ್ಥ ಆಯ್ತಾ? ಬೇಕಾದ್ರೆ ಬರಿ ಏನಾಗ್ತದ ನೋಡ್ರಿ, ಫಸ್ಟ್ ಕ್ವಾಡ್ರೆಂಟ್ ಪಾಸಿಟಿವ್ ಆಯ್ತು. ಸೆಕೆಂಡ್ ಕ್ವಾಡ್ರೆಂಟ್ ನಲ್ಲಿ ಸೈನ್ ಏನಾಗ್ತದೆ ನೋಡ್ರಿ, ಸೆಕೆಂಡ್ ಕ್ವಾಡ್ರೆಂಟ್ ನಲ್ಲಿ ಸೈನ್ ಇಸ್ ಪಾಸಿಟಿವ್. ಹಿಯರ್ ಪಾಸಿಟಿವ್. ಅಥವಾ ಸೈನ್ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ನೋಡಿ ಅಬ್ಸರ್ವ್ ಮಾಡಿ, tan cot ಪಾಸಿಟಿವ್ ಇರ್ತದೆ. ರಿಮೈನಿಂಗ್ ಟ್ರಿಗ್ನೋಮೆಟ್ರಿ ಅದರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆರ್ ನೆಗೆಟಿವ್. ಅಂದ್ರೆ tan cot ಅಂತಂದ್ರೆ ಸೈನ್ ಏನಾಗ್ತದೆ ನೆಗೆಟಿವ್. ಸೊ ನೆಗೆಟಿವ್. ಹಿಯರ್ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಯಾವ ಪಾಸಿಟಿವ್? cos sec ಪಾಸಿಟಿವ್ ಅಂದ್ರೆ ರಿಮೈನಿಂಗ್ ಅದರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ನೆಗೆಟಿವ್. ಸೊ ನೆಗೆಟಿವ್. ಹಿಯರ್ ಓಕೆ. ಸಿ ನೆಕ್ಸ್ಟ್ ಒನ್ ಯಾವುದು? cos theta. cos theta ಫಸ್ಟ್ ಕ್ವಾಡ್ರೆಂಟ್, ಹಿಯರ್ ಪಾಸಿಟಿವ್, ಆಲ್ವೇಸ್ ಪಾಸಿಟಿವ್. ಸೆಕೆಂಡ್ ಕ್ವಾಡ್ರೆಂಟ್ cos theta, ಸೆಕೆಂಡ್ ಅಲ್ಲಿ cos theta ಪಾಸಿಟಿವ್ ಆಗ್ತದ ನೋಡ್ರಿ. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ sin cosec theta ಪಾಸಿಟಿವ್. ರಿಮೈನಿಂಗ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ನೆಗೆಟಿವ್. ಅಂದ್ರೆ cos is negative. ಹಿಯರ್ cos is negative. ಥರ್ಡ್ ಕ್ವಾಡ್ರೆಂಟ್ is cos is positive ಇದೆ ನೆಗೆಟಿವ್ ಇದೆ ಚೆಕ್ ಮಾಡ್ರಿ. ಥರ್ಡ್ ಕ್ವಾಡ್ರೆಂಟ್ cos ಥರ್ಡ್ ಕ್ವಾಡ್ರೆಂಟ್ ಅಂದ್ರೆ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ tan and cot ಪಾಸಿಟಿವ್, ಬಟ್ cos ಏನಾಗ್ತದೆ ನೆಗೆಟಿವ್ ಆಗ್ತದೆ. ಸೊ ನೆಗೆಟಿವ್. ಸೊ ನೆಕ್ಸ್ಟ್ ಫೋರ್ತ್ ಕ್ವಾಡ್ರೆಂಟ್ ಇಸ್ cos. ಅಬ್ಸರ್ವ್ ಮಾಡ್ರಿ, 4 ಸಿ ಕಾಫಿ ಮೀನ್ಸ್ ಇಸ್ cos and sec ಅಂದ್ರೆ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಪಾಸಿಟಿವ್ cos. ಹಿಯರ್ ಪಾಸ್. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ ಯಾವುದು? tan ಥೀಟಾ ಯಾವಾಗಲೇ ಪಾಸಿಟಿವ್ ಆಗ್ತದ ಅಬ್ಸರ್ವ್ ಮಾಡಿ. ಫಸ್ಟ್ ಕ್ವಾಡ್ರೆಂಟ್ ಆಲ್ ಆರ್ ಪಾಸಿಟಿವ್ ಬರೀರಿ. ಹಿಯರ್ ಪ್ಲಸ್. ಸೆಕೆಂಡ್ ಕ್ವಾಡ್ರೆಂಟ್ tan ಅಬ್ಸರ್ವ್ ಮಾಡ್ರಿ. ಸೆಕೆಂಡ್ ಕ್ವಾಡ್ರೆಂಟ್ sin cosec ಅದ. ಉಳಿಕೆದಿ ರಿಮೈನಿಂಗ್ ಅದರ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ನೆಗೆಟಿವ್. ಹಿಯರ್ ಸೆಕೆಂಡ್ ಕ್ವಾಡ್ರೆಂಟ್ ಇಸ್ ನೆಗೆಟಿವ್ tan. ಥರ್ಡ್ ಕ್ವಾಡ್ರೆಂಟ್ tan is positive or negative. Here third quadrant is take means tan and cot means tan is positive. Here positive. Okay. Here fourth quadrant means here C coffee means is cos and sec. So tan theta negative ಆಗ್ತದೆ. Here negative. Okay. So next observe ಯಾವುದು? cot ದ observe ಮಾಡಿ. cot ಈ ಮೂರು ಬರೆದ್ರೆ ಅಂದ್ರೆ ಈಸಿ ನೋಡಿ ಗೋಯಿಂಗ್. ಸೊ ಮೂರು ಬರೆದ್ರೆ ಸಾಕು. ಯಾವುದು? sin cos tan. ಯಾಕಂದ್ರೆ
sin ದ ರೆಸಿಪ್ರೋಕಲ್ ಏನು cosec ಅಬ್ಸರ್ವ್ ಮಾಡಿ sin ಪಾಸಿಟಿವ್ cosec ಪಾಸಿಟಿವ್ tan ದ ಪಾಸಿಟಿವ್ ಆತಂದ್ರ ಅದರ ರೆಸಿಪ್ರೋಕಲ್ cot tan and cot ಪಾಸಿಟಿವ್ cos ಪಾಸಿಟಿವ್ ಆತಂದ್ರ cos ದ ರೆಸಿಪ್ರೋಕಲ್ ವ್ಯಾಲ್ಯೂ ಯಾವುದು sec theta here cos and sec theta ಪಾಸಿಟಿವ್ ಅರ್ಥ ಆಗತ್ತನ ಕ್ಲಿಯರ್ ಆಗಿದೆ ಕಾನ್ಸೆಪ್ಟ್ ಕ್ಲಿಯರ್ ಈಗ tan ಪಾಸಿಟಿವ್ ಇತ್ತಂದ್ರೆ ನೋಡು ಇದು ಪಾಸಿಟಿವ್ ಯಾಕಂದ್ರೆ ಸೇಮ್ ಕ್ವಾಡ್ರಂಟ್ ಅಲ್ಲ ಅದು ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಪಾಸಿಟಿವ್ ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ನೆಗೆಟಿವ್ ಅಬ್ಸರ್ವ್ ಮಾಡಿ ಅಲ್ಲ ಅಬ್ಸರ್ವ್ ಮಾಡ್ತಾ ಬರ್ರಿ ನಾ ಬರಿತಾ ಇರೋದು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಡ್ರಿ ಇಲ್ಲಿ ಪ್ಲಸ್ ಯಾಕಂದ್ರೆ ಥರ್ಡ್ ಕ್ವಾಡ್ರಂಟ್ ಇಸ್ tan and cot positive fourth quadrant is tan is cot tan negative sec theta ಅಂತ ನಿಮ್ ತಲೆ ಪಿಕ್ಚರ್ ಬರಬೇಕು ಒಂದು ಫಸ್ಟ್ ಒಂದು ಫೋರ್ತ್ ಪಾಸಿಟಿವ್ ಉಳಿಕೆದೆಲ್ಲ ನೆಗೆಟಿವ್ ಅರ್ಥ ಆಯ್ತಾನ ಹೇಳ್ತಾರದು ಯಾಕಂದ್ರೆ ಫಸ್ಟ್ ಅಂದ್ರೆ ಆಲ್ ಪಾಸಿಟಿವ್ ಫೋರ್ತ್ ಅಂದ್ರೆ ಕಾಫಿ ಮೀನ್ಸ್ ಇಸ್ cos and sec ಅಂದ್ರೆ ಫಸ್ಟ್ ಬರ್ಕೊಂಡ್ಬಿಡು ನಾನು ಹಿಂಗ್ ಬರ್ಕೋಬಿಡು ಇಲ್ಲಿ ಪ್ಲಸ್ ಅಂತ ಬರ್ಕೊಂಡು ಉಳಿಕೆದ ಎರಡು ನೆಗೆಟಿವ್ cosec ಅಂದ್ರೆ sin cosec ಎಲ್ಲೇ ಪಾಸಿಟಿವ್ ಫಸ್ಟ್ ಸೆಕೆಂಡ್ ಬಿಟ್ರೆ ಉಳಿಕೆದೆಲ್ಲ ನೆಗೆಟಿವ್ ಅಂದ್ರೆ ಫಸ್ಟ್ ಕ್ವಾಡ್ರಂಟ್ ಸೆಕೆಂಡ್ ಕ್ವಾಡ್ರಂಟ್ ಎರಡು ನೆಗೆಟಿವ್ ಈ ತರ ನೆನ್ಪಿಡ್ರಿ ಅರ್ಥ ಆಗದ ಫಸ್ಟ್ ಇನ್ನೊಂದು ನೋಡ್ರಿ ಫಸ್ಟ್ ಕ್ವಾಡ್ರಂಟ್ ಅಂದ್ರೆ ಆಲ್ ಆರ್ ಪಾಸಿಟಿವ್ ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಸ್ಟೂಡೆಂಟ್ಸ್ ಮೀನ್ಸ್ sin and ಅದರ ರೆಸಿಪ್ರೋಕಲ್ ಯಾವುದು cosec take ಅಂತಂದ್ರೆ ಅದು tan and cot are positive coffee means cos and sec are positive fourth quadrant okay ಅರ್ಥ ಆಯ್ತದ ನಾ ಹೇಳ್ತಾ ಇದ್ದು ಈ ಟೇಬಲ್ ನೆನ್ ಬಿಡಬೇಕಾದ್ರೆ ಇದೊಂದು ಜಸ್ಟ್ ಕಂಡೀಷನ್ಸ್ ಗೊತ್ತಿದ್ರೆ ಸಾಕಿದೆ ಗ್ರಾಫಿಕಲಿ ಈ ತರ ಸೊ ಡಯಾಗ್ರಾಮ್ ಆಗಿ ಫಸ್ಟ್ ಕ್ವಾಡ್ರಂಟ್ ನಿಮ್ಗೆ ಒಂದು ಈಗ ಒಂದು ಕಣ್ಣು ಮುಚ್ಚ್ರಿ ಫಸ್ಟ್ ಕ್ವಾಡ್ರಂಟ್ ಅಂದ್ರೆ ನಿಮ್ ತರ ಪಿಕ್ಚರ್ ಬರುತ್ತೆ ಅಂದ್ರೆ ಆಲ್ ಆರ್ ಪಾಸಿಟಿವ್ ಸೆಕೆಂಡ್ ಕ್ವಾಡ್ರಂಟ್ ಅಂತಂದ್ರೆ ನಿಮ್ಗೆ ಪಿಕ್ಚರ್ ಬರುತ್ತೆ ಏನಂತ sin and cosec ಥರ್ಡ್ ಕ್ವಾಡ್ರಂಟ್ ಅಂದ್ರೆ ನಿಮ್ಗೆ ಬರ್ಬೇಕು ಏನಂತ ಟೇಕ್ ಮೀನ್ಸ್ ಯಾವುದು tan and cot ಪಾಸಿಟಿವ್ ಫೋರ್ತ್ ಕ್ವಾಡ್ರಂಟ್ ಅಂತಂದ್ರೆ ನಿಮ್ ತಲೆ ಬರಬೇಕು ಏನದು cos and sec are positive ಅರ್ಥ ಆಗತ್ತಲ್ಲ ಕ್ಲಿಯರ್ ಆಗಿ ಕಾನ್ಸೆಪ್ಟ್ ಕ್ಲಿಯರ್ ಆಗದ್ರಿ ಈ ಕಾನ್ಸೆಪ್ಟ್ ಗೊತ್ತಿತ್ತಂದ್ರೆ ನಿಮಗ ಸ್ವಲ್ಪ ಪ್ರಾಬ್ಲಮ್ಸ್ ಅಲ್ಲಿ ನಿಮಗೆ ಈಸಿ ಗೋಯಿಂಗ್ ಆಗ್ತದ ಇಲ್ಲಂದ್ರೆ ಸ್ವಲ್ಪ ಟಫ್ ಆಗ್ತದ ಅರ್ಥ ಆಗ್ತದ ಹೇಳ್ತಾರದು ಟೇಬಲ್ ಗೊತ್ತಿತ್ತಂದ್ರೆ ನಿಮಗ ಏನದ ಕ್ಲಿಯರ್ ಆಗಿ ಅರ್ಥ ಆಗ್ತದ ಇಲ್ಲಂದ್ರೆ ಅರ್ಥ ಆಗುದಿಲ್ರಿ ಇಲ್ಲ ಅಬ್ಸರ್ವ್ ಮಾಡ್ರಿ ಈ ಟೇಬಲ್ ಯೂಸ್ ಮಾಡ್ತಾ ಇರೋದು ನೀವು SSLC ಒಳಗೆ ಯೂಸ್ ಮಾಡಿರಿ ಅದಕ್ಕೆ ಏನು ಮಾಡ್ತೀವಿ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಆಫ್ ಯಾವುದು ಸ್ಟ್ಯಾಂಡರ್ಡ್ ಅಂತ ಯೂಸ್ ಮಾಡ್ತೀವಿ ಸ್ಟ್ಯಾಂಡರ್ಡ್ ಯಾವುದು ಆಂಗಲ್ಸ್ ಈಗ ಅಬ್ಸರ್ವ್ ಮಾಡಿ ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಂದ್ರೆ ಯಾವ್ರಿ 0 ಡಿಗ್ರಿ 30 ಡಿಗ್ರಿ 45 ಡಿಗ್ರಿ 60 ಡಿಗ್ರಿ 90 ಡಿಗ್ರಿ ದೀಸ್ ಆರ್ ಸ್ಟ್ಯಾಂಡರ್ಡ್ ಆಂಗಲ್ಸ್ ಅರ್ಥ ಆಯ್ತಾ ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಂದ್ರೆ ಒಂದು ವ್ಯಾಲ್ಯೂ ಪರ್ಫೆಕ್ಟ್ ವ್ಯಾಲ್ಯೂ ಅದ ಆ ಪರ್ಫೆಕ್ಟ್ ವ್ಯಾಲ್ಯೂ ಇಸ್ ಹಿಯರ್ ಅಬ್ಸರ್ವ್ ಮಾಡಿ ಇವಕ್ಕ angles okay so they use ಮಾಡ್ತಾರೆ angles okay next here observe ಮಾಡಿ here ಅಥವಾ ರೇಡಿಯನ್ ಅಂತ ಯೂಸ್ ಮಾಡ್ತೀನಿ ರೇಡಿಯನ್ಸ್ ಇಲ್ಲಿ 0 ಡಿಗ್ರಿ 0 ನೇ ನೆಕ್ಸ್ಟ್ observe ಮಾಡಿ 30 ಡಿಗ್ರಿ ಇದನ್ನ in terms of radian observe ಮಾಡಿ 30 into 1 pi divided by 180 0 0 cancel 3 1 ja 3 6 ಅಂದ್ರೆ pi radian by so pi by 6 radian ಯಾವುದು 30 degree values radian pi by 6 radian ಅದ ತರ 45 so 45 ನೋಡಿ ಅದನ್ನ ಏನಾಗ್ತದ pi by 4 radian pi by 4 radian ಅದನ್ನ 60 ಇದೇನಂತ ನೋಡಿ is a pi by observe ಮಾಡಿ 60 into pi by 180 0 0 cancel 6 1s are 6 3s are ಅಂದ್ರೆ so pi by 3 radian okay ಇನ್ನೊಂದು
ಕಾನ್ಸೆಪ್ಟ್ ಏನಂತದ ಹಿಯರ್ 90 ಅಬ್ಸರ್ವ್ ಮಾಡಿ ಸೊ 90 ಇದು ಎಷ್ಟು ಬರ್ತದೆ ನೋಡ್ರಿ 90 ಡಿಗ್ರಿ here 90 degree values in terms of pi to radian ಯಾಕಂದ್ರೆ 90 into pi by 180 0 cancel 9 ones are 9 twos are 18 means pi by 2 radian okay here standard angles formula use ಮಾಡಬೇಕಾದ ಲಕ್ಷ್ಯ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಡ್ರಿ here sin 0 values 0 sin 30 values perfect values 1 by 2 okay sin 45 degree values 1 by root 2 sin 60 degree values yaudu here root 3 by 2 okay sin 90 value is 1 here so 1 observe ಮಾಡ್ರಿ ಒಂದು sin ಒಂದು ಫಾರ್ಮುಲಾ ಗೊತ್ತಿತ್ತಂದ್ರೆ ಇನ್ನು ರಿಮೈನಿಂಗ್ ಟ್ರಿಗ್ನೋಮೆಟ್ರಿ ರೇಷಿಯೋಸ್ ಫಂಕ್ಷನ್ಸ್ ಆರ್ ಎಲ್ಲ ಬರಿಬಹುದು ಅರ್ಥ ಆಯ್ತಾ ಈಗ ನೋಡ್ರಿ ಕಾನ್ಸೆಪ್ಟ್ ಉಲ್ಟಾ ಇದು ಉಲ್ಟಾ ಬಂದ್ಬಿಡಲ್ಲ ಸೊ 1 ಇದ್ರ ಉಲ್ಟಾ ನೆಕ್ಸ್ಟ್ ರೂಟ್ 3 by 2 ನೆಕ್ಸ್ಟ್ 1 by root 2 here 1 by 2 here 0 ಅಂದ್ರೆ cos 0 value is 1 cos 30 value is root 3 by 2 cos 45 degree value 1 by root 2 cos 60 is 1 by 2 cos 90 value is 0 okay sin ಗೊತ್ತಾಯ್ತಂದ್ರೆ cos ಗೊತ್ತಾಯ್ತು ಇನ್ನ tan ಗೊತ್ತಾಯ್ತಂದ್ರೆ sin cos ಗೊತ್ತಾಯ್ತಂದ್ರೆ tan ಗೊತ್ತಾಗ್ತದೆ tan ಫಾರ್ಮುಲಾ ಏನ್ರಿ sin by cos ಅಂದ್ರೆ sin theta equal to sin theta divided by cos theta formula here sin theta ಅಂದ್ರೆ 0 by 1 means ಏನಾಗ್ತದೆ 0 by 1 ಅಬ್ಸರ್ವ್ ಮಾಡಿ sin cos ಗೊತ್ತಿತ್ತು ಅಂದ್ರೆ tan ಬರಿಬಹುದು ಅರ್ಥ ಆಗ್ತದೆ sin theta divided by cos theta ಅಂತ ಬರಿಬಹುದು tan ಹಂಗ sin 0 by 1 means 0 here 1 by 2 divided by root 3 by 2 means is 1 by root 3 okay tan 1 by root 2 divided by 1 by root 2 means cancel like 1 here tan sin by cos root 3 by 2 divided by root 1 by 2 means is root 3 so 1 by 0 is a not infinity ಅಂದ್ರೆ not define ಮತ್ತು infinity ಅಂತ ಯೂಸ್ ಮಾಡ್ತೀವಿ so n d ಅಂತ ಬರೀತೀವಿ ಅಥವಾ infinity ಅಂತ ಬರೀತಾರ ನಾಟ್ ಡಿಫೈನ್ ಅರ ಬರೀಬಹುದು ಅಥವಾ ಇನ್ಫಿನಿಟಿ ಅಂತ ಬರೀತಾರ ಅರ್ಥ ಆಯ್ತಾ ಇದು ರಿವರ್ಸ್ ಉಲ್ಟಾ ಇಲ್ಲೂ ಎನ್ ಡಿ ಆರ್ ಇನ್ಫಿನಿಟಿ ಉಲ್ಟಾ ರೂಟ್ 3 ಹಿಯರ್ 1 ನೆಕ್ಸ್ಟ್ 1 by root 3 here 0 sec theta reciprocal 1 by cos ಅರ್ಥ ಆಯ್ತದ sec theta reciprocal means 1 by cos 1 by cos means ಅಂದ್ರೆ 1 by 1 by 1 value is 1 by root 3 by 2 means 2 by root 3 1 by 2 root 2 means root 2 1 by 2 means 2 1 by 0 means nd are not defined अथवा infinity here so nd are infinity reverse order 2 root 2 by root 3 here 1 these are standard ಯಾವುದು angles ಅದಕ್ಕೆ ಇದಕ್ಕೆ ಒಂದು ಸ್ಟ್ಯಾಂಡರ್ಡ್ ಆಂಗಲ್ ಆಗಬೇಕಂದ್ರೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಅದ sin 30 ಅಂದ್ರೆ ಏನು cos 30 ಅಂದ್ರೆ ಏನು tan 30 ಅಂದ್ರೆ ಏನು sec 45 ಅಂದ್ರೆ ಏನು cot 90 ಅಂದ್ರೆ ಏನು ಒಂದು ಪರ್ಫೆಕ್ಟ್ ಫಾರ್ಮುಲಾ ಅದ ಅದಕ್ಕೆ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಆಫ್ ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಂತ ಯೂಸ್ ಮಾಡ್ತೀವಿ ಇವು ನೀವು SSLC ಒಳಗೆ 30 ಡಿಗ್ರಿ ಹೆಂಗೆ ಪ್ರೂವ್ ಮಾಡೋದು 45 ಡಿಗ್ರಿ ಹೆಂಗೆ ಪ್ರೂವ್ ಮಾಡೋದು 60 90 0 ಡಿಗ್ರಿ
ಇವೆಲ್ಲ ಪ್ರೂವ್ ಮಾಡೋದು ನೀವು SSLC ಒಳಗೆ ಕಲಿತೀರಿ. ಬಟ್ ನಾವು ಫಸ್ಟ್ ಇಯರ್ ಒಳಗ ಟೇಬಲ್ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವಿ, ಪ್ರಾಬ್ಲಮ್ಸ್ ಯೂಸ್ ಮಾಡ್ತೀವಿ. ಅದರಲ್ಲಿ ಫಸ್ಟ್ ಇಯರ್. ಓಕೆ, ಈ ಟೇಬಲ್ ಗೊತ್ತಾಯ್ತು, ಈ ಕಂಡೀಷನ್ಸ್ ಗೊತ್ತಾಯ್ತು ಅಂದ್ರೆ ಇದು ಸ್ಟ್ಯಾಂಡರ್ಡ್ ಆಂಗಲ್ಸ್ ಆಯ್ತು. ಇನ್ನು ನೆಕ್ಸ್ಟ್ ಬರುದು ಯಾವಂದ್ರೆ ಅಲಾರ್ಡ್ ಆಂಗಲ್ಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಅಲಾರ್ಡ್ ಆಂಗಲ್ಸ್. ಸೊ ಅಲಾರ್ಡ್ ಆಂಗಲ್ಸ್ ಯೂಸ್ ಮಾಡ್ತೀವಿ. ಆ ಅಲಾರ್ಡ್ ಆಂಗಲ್ಸ್ ಯೂಸ್ ಬೇಕಾದ್ರೆ ನಿಮ್ಗೆ ಫಸ್ಟ್ ಕ್ವಾಡ್ರಂಟು, ಸೆಕೆಂಡ್ ಕ್ವಾಡ್ರಂಟು, ಥರ್ಡ್ ಕ್ವಾಡ್ರಂಟು, ಫೋರ್ತ್ ಕ್ವಾಡ್ರಂಟು ಸ್ವಲ್ಪ ವ್ಯಾಲ್ಯೂ ಗೊತ್ತಿರ್ಬೇಕಲ್ಲಿ. ಅಂದ್ರೆ ಅದಕ್ಕೆ ಹೇಳ್ತಾರೆ ಶಾರ್ಟ್ ಕಟ್ ಆಗಿ ನಿಮ್ಗೆ ನೆನಪಿಡ್ಬೇಕಾದ್ರೆ ಏನ್ರಿ, ASTC rule. A means all are positive, S means students. ಯಾವುದು sin and cosec positive, T means take means T, tan and cot positive, coffee means cos and sec are positive. Okay students, ಈ ಗ್ರಾಫಿಕಲಿ ಜಸ್ಟ್ ನಿಮ್ಗೆ ಡಯಾಗ್ರಾಮ್ ಮೇಲೆ ಬಿಡಿಸೀನಿ. ಬಟ್ ಈ ಗ್ರಾಫಿಕಲಿ ನಿಮಗೆ ಎಕ್ಸಾಮ್ಸ್ ಅಲ್ಲಿ ಕೇಳಲ್ಲ. ಬಟ್ NCERT ಒಳಗೆ ಕೊಟ್ಟಿದಂತಗೋಸ್ಕರ ನಿಮ್ಗೆ ಹೇಳ್ತಾ ಇರೋದು. ಬಟ್ ಇಲ್ಲೇ ನಿಮ್ಗೆ ಡೊಮೈನ್ ಅಂಡ್ ರೇಂಜ್ ಫಂಕ್ಷನ್ಸ್ ಗೊತ್ತಿರ್ಬೇಕು. ಸೈನ್ ಇದು ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್ ಅಂಡ್ ಫೋರ್ತ್ ಕ್ವಾಡ್ರೆಂಟ್ ಅಂಡ್ ಯಾವುದು ಥರ್ಡ್ ಅಂಡ್ ಫೋರ್ತ್. ಇಲ್ಲಿ ಫಸ್ಟ್ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಕಂಡೀಷನ್ಸ್ ಹೆಂಗಿದು ಅಂದ್ರೆ ಭಾಳ ಕೇರ್ಫುಲ್ ಆಗಿ ಬರೀಬೇಕಾಗ್ತದೆ. ಸೈನ್ ಹೆಂಗಿದೆ ಅಂದ್ರೆ ಡೊಮೈನ್ಸ್ ಫಂಕ್ಷನ್ಸ್ ಅಲ್ಲೇ ಮತ್ತು ಅಲ್ಲೇ ಕಂಡೀಷನ್ಸ್ ಫಸ್ಟ್ ಕ್ವಾಡ್ರಂಟ್ 0 to 1 ಆಗಿರ್ತದೆ, ಸೆಕೆಂಡ್ ಕ್ವಾಡ್ರಂಟ್ 1 to 0 ಆಗಿರ್ತದೆ, ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಯಾವುದು ಥರ್ಡ್ ಅಬ್ಸರ್ವ್ ಮಾಡ್ರಿ, ಥರ್ಡ್ ಕ್ವಾಡ್ರಂಟ್ ಅಲ್ಲಿ 0 to -1 ಆಗಿರ್ತದೆ, ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಯಾವುದು -1 to 0 ಆಗಿರ್ತದೆ. ಯಾವುದು ಸೈನ್. ಅದೇ ಯೂಸ್ ಮಾಡ್ಕೊಂಡು ಸೈನ್, ಕಾಸ್, ಟ್ಯಾನ್, ಕಾಟ್, ಸೆಕ್, ಕೋಸೆಕ್. ಈಗ ಅಬ್ಸರ್ವ್ ಮಾಡಿ ಗ್ರಾಫ್ ಹೆಂಗಿದೆ ಅಂದ್ರೆ ಇಲ್ಲಿ ಇಂಟರ್ವಲ್ಸ್ ಹೆಂಗಂದ್ರೆ -1, 2 ಕ್ಲೋಸ್ ಬ್ರಾಕೆಟ್ಸ್ ಆಗಿರ್ತದೆ. ಯಾವುದು ಸೈನ್. ನಿಮ್ಗೆ ಗೊತ್ತಿರಲಿ, ಬೇಸಿಕ್ ಅಷ್ಟೇ. ಇದೇನು ಎಕ್ಸಾಮ್ಸ್ ಕೇಳಲ್ಲ, ಜಸ್ಟ್ ಕಾನ್ಸೆಪ್ಟ್ ಕ್ಲಿಯರ್ ಅಷ್ಟೇ. ಇದೇನು ಎಕ್ಸಾಮ್ಸ್ ಯಾವ್ದು ಕೇಳಲ್ಲ, ಜಸ್ಟ್ ನಿಮ್ ಕಾನ್ಸೆಪ್ಟ್ ಗೊತ್ತಿರಬೇಕಷ್ಟೇ, ಮತ್ತೇನೇನು. ಯಾವುದು ನಿಮ್ಗೆ ಈ ಡಯಾಗ್ರಾಮ್ ಕಂಡೀಷನ್ಸ್ ಐಡಿಯಾ ಇರಲಿ ಅನ್ನೋಕ್ಕೋಸ್ಕರ ಹೇಳ್ತಾನೆ. ಯಾವುದು ನಿಮ್ಮ NCERT ಒಳಗೆ. ಇಲ್ಲೇ ಫಸ್ಟ್ ಹೆಂಗ್ ಗ್ರಾಫ್ ಬರ್ತಾವ್ರಿ ಅಬ್ಸರ್ವ್ ಮಾಡಿ. ಇಲ್ಲೇ ಸೈನ್ 180 ಅಂದ್ರೆ ಅಲಾರ್ಡ್ ಆಂಗಲ್ಸ್ ಗೊತ್ತಿರ್ಬೇಕಿಲ್ಲ. ಸೊ ಅಲಾರ್ಡ್ ಆಂಗಲ್ಸ್ ಈ ತರ ಗ್ರಾಫಿಕ್ ಹೆಂಗ್ ಬರ್ತಾವ ನೋಡಿ, ಈ ತರ ವೇವ್ಸ್, ಈ ತರ ವೇವ್ಸ್ ಇರ್ತದೆ, ಈ ತರ ವೇವ್ಸ್ ಬರ್ತದೆ. ಯಾವುದು ಒಂದು 0 ಲಿಂದ ಪಾಸ್ ಅಂದ್ರೆ ಒರಿಜಿನ್ ಪಾಸ್ ಆಗ್ತದೆ, ಅಂದ್ರೆ 0 ಲಿ ಪಾಸ್ ಆಗಿ -180 ಹೋಗ್ತದೆ, ಇಲ್ಲೇ +80, ಇಲ್ಲೇ 2π ಆಗ್ತದೆ, ಇಲ್ಲ -2π. ಅಬ್ಸರ್ವ್ ಮಾಡಿ ಈ ತರ ಗ್ರಾಫ್ ಹೋಗ್ತದೆ. ಯಾವುದು sin x. ಅದೇ ತರ cos x. cos x ನೋಡ್ರಿ, ಇಲ್ಲಿ ಇಸ್ ಒರಿಜಿನ್ ದ ಪಾಸ್ ಆಗಲ್ಲ, ಇಲ್ಲಿ ಇಸ್ 1 ಒಳಗೆ ಪಾಸ್ ಆಗ್ತದೆ. ಸೊ 1 ಏನದ, ಸೊ 1 ಒಳಗೆ ಪಾಸ್ ಆಗ್ತದೆ. ಈಗ ಇಲ್ಲಿ ಇನ್ ಬಿಟ್ವೀನ್, ಸೊ -π/2 ಇನ್ ಬಿಟ್ವೀನ್ ಒಳಗೆ ಹೋಗ್ತದೆ, ಇಲ್ಲಿ 2π ಇನ್ ಬಿಟ್ವೀನ್ ಹೋಗ್ತದೆ, ನೆಕ್ಸ್ಟ್ 3π ಇನ್ ಬಿಟ್ವೀನ್ ಹೋಗ್ತದೆ. ಇಲ್ಲಿ ಹಂಗ ಇಟ್ಸ್ -π ಅಂದ್ರೆ 90 ಇನ್ ಬಿಟ್ವೀನ್ ಒಳಗೆ ಹೋಗ್ಯದ, ಇಲ್ಲಿ 180 ಇನ್ ಬಿಟ್ವೀನ್ ಹೋಗ್ಯದ, ಇಲ್ಲಿ 2π ಮೀನ್ಸ್ 360 ಇನ್ ಬಿಟ್ವೀನ್ ಹೋಗ್ಯದ, ಮತ್ತು 3π ಇನ್ ಬಿಟ್ವೀನ್ ಹೋಗ್ಯದ. ಯಾವುದು cos x. ಇನ್ನು tan x. tan x ನೋಡ್ರಿ, x axis, y axis, ಮತ್ತು x axis ಅದ. ಇಲ್ಲಿ 0 ಅದ, -π/2, here π/2 is π, here -π. -π ಇಂದ ಈ ತರ ಗ್ರಾಫ್ ಹೋಗ್ತದ, ಮತ್ತು ಈ ತರ 0 ಲಿಂದ ಪಾಸ್ ಆಗ್ತಂದ್ರೆ +90 ಲಿಂದ ಅಪ್ ಟು -90 ಈ ತರ ಗ್ರಾಫ್ ಹೋಗ್ತದೆ. ಯಾವುದು ಅಬ್ಸರ್ವ್ ಮಾಡಿ, +90 -90 ಅಂದ್ರೆ ಇಟ್ಸ್ ಇನ್ಫಿನಿಟಿ ಅಂದಂಗೆ ಟ್ಯಾನ್ ಒಳಗೆ. ಸೊ ಇಲ್ಲೇ 180 ಅಬ್ಸರ್ವ್ ಮಾಡಿ, ಇದು 3π/2 ಮೀನ್ಸ್ ಇಸ್ 2π, ಅಂದ್ರೆ 3π/2 ಮೀನ್ಸ್ 270 ಇಂದ ಪಾಸ್ ಆಗಿ 180 ಒಳಗೆ ಪಾಸ್ ಆಗಿ ಈ ಕಡೆ ಬರ್ತದೆ. ಅದೇ ತರ ಕಾಟನು ಹಂಗೆ, ಕಾಟನು π/2 -π/2 π -π 3π/2 2π/2 ಅಷ್ಟೇ. ಸೊ ಇಲ್ಲೇ π/2 ಒಳಗೆ ಪಾಸ್ ಆಗ್ತದೆ, ಇಲ್ಲೇ 270 ಒಳಗೆ ಪಾಸ್ ಆಗ್ತದೆ 3π/2. ನೆಕ್ಸ್ಟ್ ಇಲ್ಲೇ -90 ಒಳಗೆ ಪಾಸ್ ಆಗ್ತದೆ ಗ್ರಾಫಿಕಲಿ. ಯಾವುದು y = cot x. ಹಿಯರ್ ಫಿಫ್ತ್ ಒನ್ y = sec x. sec x ನೋಡ್ರಿ, ಇದು 1 ಒಳಗೆ ಪಾಸ್ ಆಗ್ತದೆ. ಯಾವುದು sec x. ಯಾಕಂದ್ರೆ -90 + 90 -π/π + π, here 3π/2, here 2π. ಇಲ್ಲಿ ಅಬ್ಸರ್ವ್ 1 ಒಳಗೆ ಪಾಸ್ ಆಗ್ತದೆ ಕರ್ವ್, ಇಲ್ಲೇ -180 ಒಳಗೆ ಕರ್ವ್ ಪಾಸ್ ಆಗ್ತದೆ. ಅಂದ್ರೆ ಈ ತರ ಬರುತ್ತೆ, ಮುಂದಿನ ಲೈನ್ ಇರಲ್ಲ. ಇಸ್ ಅ ಕರ್ವ್.
ನೆಕ್ಸ್ಟ್ ಇಲ್ಲಿ 180 ಒಳಗೆ ಕರ್ವ್ ಪಾಸ್ ಆಗ್ತದೆ. ಇಲ್ಲಿ 2 pi means 360 ಒಳಗೆ ಪಾಸ್. ಹಿಯರ್ y equal to cosec. cosec ಅಂತಂದ್ರೆ ಇಟ್ಸ್ ಅಬ್ಸರ್ವ್ ಮಾಡ್ರಿ. ಹಿಯರ್ 90 minus 90, 180 minus 180, 3 pi by 2, 2 pi. Here, so minus 90 ಒಳಗೆ ಗ್ರಾಫ್ ಇಲ್ಲೇ ಈ 1 ಆಗಿತ್ತು, ಇಲ್ಲೇ ರಿವರ್ಸ್ ಈ ತರ ಕರ್ವ್ ಬರ್ತದ. ಇಲ್ಲೇ ಈ ತರ ಕರ್ವ್ ಬರ್ತದ, ಇದು ಈ ತರ ಕರ್ವ್. ಯಾವುದು ಕಾನ್ಸೆಪ್ಟ್ ಗೊತ್ತಿರಲಿ ಗ್ರಾಫಿಕಲಿ ಅಂತ ಜಸ್ಟ್ ಗೊತ್ತಿರಲಿ, ಬಟ್ ಇವೇನು ಎಕ್ಸಾಮ್ಸ್ ಏನು ಕೇಳಲ್ಲ, ಕಂಡೀಷನ್ಸ್ ಅಷ್ಟೇ ಗೊತ್ತಿರಬೇಕು. ಇದು ಗೊತ್ತಾಗಬೇಕಂದ್ರೆ ಸೊ ನೋಡ್ರಿ, ಫಸ್ಟ್ ಇದು ಕ್ಲಿಯರ್ ಆಗಬೇಕು ಒಂದು. ಎರಡನೇದು ಇದ್ರದ ನೆಕ್ಸ್ಟ್ ಬರ್ತಾ ಇರೋದು ಅಂದ್ರೆ ಅಲಾರ್ಡ್ ಆ್ಯಂಗಲ್ಸ್. ಅಲಾರ್ಡ್ ಆ್ಯಂಗಲ್ಸ್ ಒಳಗೆ ಆಗಲೇ ಕಲ್ತಿರಿ ASTC ರೂಲ್ ಯೂಸ್ ಮಾಡ್ಕೊಂಡು ಅದೊಂದು ಟೇಬಲ್ ಬರ್ತದೆ, ಯಾವುದು ಅಲಾರ್ಡ್ ಆ್ಯಂಗಲ್ಸ್ ಅಂತ. ಅಲಾರ್ಡ್ ಆ್ಯಂಗಲ್ಸ್, ಆ ಅಲಾರ್ಡ್ ಆ್ಯಂಗಲ್ಸ್ ಗೊತ್ತಾಗಬೇಕಂತಂದ್ರೆ ನಿಮಗೆ ಏನು ಗೊತ್ತಿರಬೇಕು, ASTC ರೂಲ್ ಗೊತ್ತಿರಬೇಕು. ಫಸ್ಟ್ ಕ್ವಾಡ್ರಂಟ್ ಮಾಹಿತಿ ಗೊತ್ತಿರಬೇಕು, ಸೆಕೆಂಡ್ ಗೊತ್ತಿರಬೇಕು, ಥರ್ಡ್ ಗೊತ್ತಿರಬೇಕು, ಫೋರ್ತ್ ಗೊತ್ತಿರಬೇಕು. ಇವು 4 ಕ್ವಾಡ್ರಂಟ್ ವ್ಯಾಲ್ಯೂ ಗೊತ್ತಿದ್ರೆ ಏನದಲ್ಲ ಅಲಾರ್ಡ್ ಆ್ಯಂಗಲ್ಸ್ ಟೇಬಲ್ಸ್ ಗೊತ್ತಾಗ್ತದ. ಅದಕ್ಕೆ ಹೇಳ್ತೀನಿ, ಅಲಾರ್ಡ್ ಆ್ಯಂಗಲ್ಸ್ ಟೇಬಲ್ಸ್ ಗೊತ್ತಾಗಬೇಕಾದ್ರೆ ಫಸ್ಟ್ ಟು ಫೋರ್ತ್ ಕ್ವಾಡ್ರಂಟ್ ಗೊತ್ತಿರಬೇಕು, ASTC ರೂಲ್ ಗೊತ್ತಿರಬೇಕು. ಅರ್ಥ ಆಗದಿಲ್ರಿ? ಕ್ಲಿಯರ್ ಆಗಿರ್ತದ ಕಾನ್ಸೆಪ್ಟ್? ನೋಡ್ರಿ, ಯಾರಿಗೆ ಅರ್ಥ ಆಗ್ತಿದ್ದಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋ ಏನದಲ್ಲ 1 ಸೆಕೆಂಡ್ ಹಂಗೆ ನೋಡ್ಕೋತೀರಿ, ಪಾಸ್ ಮಾಡಿ ಡಿಕ್ಟೇಷನ್ ಮಾಡ್ಕೊಡ್ರಿ, ಬರ್ಕೊಡ್ರಿ, ಅಂದರೆ ಒಂದು ಅರ್ಥ ಆಗ್ತದೆ. ಇಲ್ಲೇ ಮ್ಯಾಥಮೆಟಿಕ್ಸ್ ಒಳಗೆ ಎಷ್ಟು ಏನದಲ್ಲ ಹಾರ್ಡ್ ವರ್ಕಿಂಗ್ ಮಾಡ್ತೀರಿ ಮತ್ತು ರೈಟಿಂಗ್ ಪಾರ್ಟ್ ಏನು ಮಾಡ್ತಿರೋದಲ್ಲ ಅಂದ್ರೆ ಮ್ಯಾಥಮೆಟಿಕ್ಸ್ ತಿಳಿತದೆ, ಇಲ್ಲ ತಿಳಿಯಲ್ಲ. ಸೊ ಮ್ಯಾಥಮೆಟಿಕ್ಸ್ ರೈಟಿಂಗ್ ಯಾರು ಮಾಡ್ಕೋತೀರಿ, ವಿಡಿಯೋ ನೋಡಿ ರೈಟಿಂಗ್ ಪಾರ್ಟ್ ಏನು ಮಾಡ್ತಿರ್ತೀರ, ಮೀನ್ಸ್ ಅಸೈನ್ಮೆಂಟ್ ಏನು ಬರ್ತಿರ್ತೀರ ಅಂದರೆ ನಾವು PDF ಫೈಲ್ ಬಿಟ್ಟಿರ್ತೀವಲ್ಲ ಅದೇನೇ ಬರ್ಕೊಂಡು ಏನು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅವಾಗ ಮ್ಯಾಥಮೆಟಿಕ್ಸ್ ಬರ್ತದೆ, ಇಲ್ಲಾಂದ್ರೆ ಬರಲ್ಲ. ಯಾಕಂದ್ರೆ ಮ್ಯಾಥಮೆಟಿಕ್ಸ್ ಗೊತ್ತಾಗಬೇಕಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ರೈಟಿಂಗ್ ಪಾರ್ಟ್. ನೋಡಿದ್ರೆ ತಿಳಿಯಲ್ಲ ಮ್ಯಾಥ್ಸ್, ವಿಡಿಯೋ ನೋಡಿದ್ರೆ ತಿಳಿಯಲ್ಲ. ವಿಡಿಯೋ ನೋಡಿದ ಮೇಲೆ ನೀವು ಏನು ಬಿಡಿಸ್ತಿರ್ತಿರಲ್ಲ ಅವಾಗ ಒನ್ ಬೈ ಕಾನ್ಸೆಪ್ಟ್ ಗೊತ್ತಾಗ್ತದೆ, ಅಲ್ಲಿ ತನಕ ಗೊತ್ತಾಗಲ್ಲ ಸ್ಟೂಡೆಂಟ್ಸ್. ಈಗ ಹೇಳ್ತೀನಿ, ಪದೇ ಏನದಲ್ಲ ರೈಟಿಂಗ್ ಇರಲೇಬೇಕು. ಯಾವುದು ಮ್ಯಾಥಮೆಟಿಕ್ಸ್ ರೈಟಿಂಗ್ ಇಲ್ಲ ಅಂದ್ರೆ ಮ್ಯಾಥಮೆಟಿಕ್ಸ್ ಅನ್ಸ್ಕೊಳ್ಳಲ್ಲ. ಅರ್ಥ ಆಯ್ತಾ? ಆಯ್ತವ್ರದ್ದು ನೀವು ತಿಳಿಲಿಲ್ಲ ಅಂದ್ರೆ ಒಂದು ತಿಳ್ಕೊಳ್ಳಿ, ಕನ್ನಡ ಮೀಡಿಯಮ್ಮು ಇಂಗ್ಲೀಷ್ ಮೀಡಿಯಮ್ಮು. ಕನ್ನಡ ಮೀಡಿಯಮ್ದವ್ರು ಹೆದರಬೇಡ್ರಿ, ಎಲ್ಲ ಈಸಿ ಗೋಯಿಂಗ್ ಅದ. ನಾ ಕನ್ನಡ ಮೀಡಿಯಮ್ ಬಿ ಪಾಸಿಟಿವ್, ನಾ ಮಾಡತ್ತೀನಿ ಅಂದ್ರೆ ಮಾಡಲೇಬೇಕು, ಆ ಥರ ಕಾನ್ಸೆಪ್ಟ್ ಇಡಬೇಕು. ಈ ಥರ ನೀವು ಚಾಲೆಂಜಿಂಗ್ ತೊಗೊಂಡು ಅಂದರೆ ಎಲ್ಲ ಕಾನ್ಸೆಪ್ಟ್ ಈಸಿ ಆಗ್ತಾವೆ. ಅರ್ಥ ಆಗ್ತದ್ರಿ? ಓಕೆ, ಥ್ಯಾಂಕ್ ಯು.